ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಬಂದ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜಕೀಯದಲ್ಲಿ ಬಹಳ ಸಂಚಲನ ಸೃಷ್ಟಿ ಮಾಡಿದ ಈ ಒಂದು ವಿಚಾರ ನಿಜಕ್ಕೂ ಏನಾಗುತ್ತೆ, ರಾಜಕೀಯ ಬೆಳವಣಿಗೆ ಏನು ಆಗಬಹುದು ಅನ್ನೋದನ್ನು ನೋಡ್ತಾ ಹೋದರೆ ನಿಜಕ್ಕೂ ರಾಜಕೀಯದ ಒಂದು ಕುತೂಹಲ ಕೆರಳಿಸಿದೆ ಈ ಒಂದು ವಿಡಿಯೋ. ಹೌದು, ಏಕಾಏಕಿ ದೊಡ್ಡ ಹೈಕಮಾಂಡ್ ನಿರ್ಧಾರ ಮಾಡಿರುವಂಥದ್ದು. ಈ ಒಂದು ಚರ್ಚೆ ಎಲ್ಲ ಕಡೆ ಭಾರೀ ಸದ್ದು ಮಾಡ್ತಾ ಇದೆ. ಕುರ್ಚಿಗಾಗಿ ಒಡೆದಾಡ್ತಿದ್ದಂತಹ ಇಬ್ಬರು ಘಟಾನುಘಟಿಗಳು ಇವತ್ತು CM DK ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಶಾಕಿಂಗ್ ಒಂದು ನ್ಯೂಸ್ ಹೊರಬಿದ್ದಿರುವಂಥದ್ದು. ಸೊ ಏನಿದು ಸುದ್ದಿ ಅನ್ನೋದನ್ನು ಈ ಕ್ಲಾರಿಟಿಯಾಗಿ ನೋಡ್ತಾ ಹೋಗೋಣ ಈ ವಿಡಿಯೋ ನೋಡೋಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈ ಕೂಡದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ರಾಜಕೀಯದಲ್ಲಿ ಸಂಚಲನ ಮೂಡಿಸಿದಂತಹ CM ಸ್ಥಾನ ಕೊನೆಗೂ ಭರ್ತಿಯಾಯಿತು. DK ಶಿವಕುಮಾರ್ ಅಧಿಕಾರವನ್ನು ವಹಿಸಿಕೊಂಡು ಪ್ರಮಾಣ ವಚನವನ್ನು ಮಾಡಿದ್ದು ಎಲ್ಲವೂ ಕೂಡ ಬಹಳ ಸಂತೋಷವಾಗಿತ್ತು. ಆದರೆ ಸಚಿವ ಸಂಪುಟದಲ್ಲಿ ನಡೆದಂತಹ ಗೊಂದಲ ಇವತ್ತಿಗೂ ಕೂಡ ಸರಿಪಡಿಸಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಗೊಂದಲವೇ DK ಶಿವಕುಮಾರ್ಗೆ ಮುಳುವಾಯಿತು. ಏನಾಯಿತು ಅಂತದ್ದು ಅನ್ನೋತ ನೋಡೋದಾದರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ಕ್ಷಣಗಣನೆ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿಕೊಂಡ ಮೇಲೆ ಅವರಿಗೆ ಅನುಭವ ಇತ್ತು. ಯಾವ ರೀತಿ ಆಡಳಿತವನ್ನು ನಿಭಾಯಿಸಬೇಕು, ಶಾಸಕರನ್ನು ಹೇಗೆ ತನ್ನ ಹಿಡಿತದಲ್ಲಿ ಇಡ್ಕೊಳ್ಬೇಕು, ಸಚಿವರಿಗೆ ಯಾವ್ಯಾವ ರೀತಿಯ ಖಾತೆಯನ್ನು ಕೊಡಬೇಕು ಮೊದಲೇ ನಿರ್ಧರಿಸಿದರು. ಸೊ ಹಾಗಾಗಿ ಸಿದ್ದರಾಮಯ್ಯಗೆ ಪವರ್ಫುಲ್ ಎಲ್ಲ ಮೆಥಡ್ಗಳು ಗೊತ್ತಿತ್ತು. ಆದರೆ DK ಶಿವಕುಮಾರ್ ಇದರಲ್ಲಿ ಶೂನ್ಯ ಆಗಿಬಿಟ್ರು. ಈ ಒಂದು ಶೂನ್ಯವೇ ತನಗೆ ತಾನೇ ಮುಳುವಾಗಿದೆ. ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವಂತಹ ವಿಚಾರ ಏನಪ್ಪಾ ಅಂದರೆ, ಇವತ್ತು ಮೋದಿಜಿ ಮತ್ತು ಅಮಿತ್ ಶಾ ಅವರು DK ಶಿವಕುಮಾರ CM ಸ್ಥಾನವನ್ನು ತೆಗೆದು ಬೇರೆಯವರಿಗೆ ಕೊಡಬೇಕು ಅನ್ನುವ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಇದು ಬಹುಬೇಡಿಕೆಯ ಚರ್ಚೆ ಕೂಡ ಆಗಿದೆ. ಯಾವ ಶಾಸಕರೇನಿದ್ದಾರೆ DK ಶಿವಕುಮಾರ್ ವಿರೋಧಿಗಳು, ಅಂದರೆ ಅವರ ಬೇರೆ ಬಣದವರು, ಸಿದ್ದರಾಮಯ್ಯ ಅವರ ಬಣದವರು, ಹಾಗೆ DK ಶಿವಕುಮಾರ್ನ ಕೆಲವೊಂದಿಷ್ಟು ಶಾಸಕರು ಎಲ್ಲರೂ ಕೂಡ ಹೈಕಮಾಂಡ್ಗೆ ಪತ್ರವನ್ನು ಬರೆಯುವ ಮೂಲಕ CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು, ಅವರ ಅಧಿಕಾರ ಇಷ್ಟ ಆಗ್ತಾ ಇಲ್ಲ, ಶಾಸಕರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಶಾಸಕರಿಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಶಾಸಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪತ್ರವನ್ನು ಬರೆದಿದ್ದಾರೆ ಹೈಕಮಾಂಡ್ಗೆ. ಈ ಒಂದು ವಿಚಾರವಾಗಿ ಬಹಳ ಕ್ಯೂರಿಯಾಸಿಟಿಯಾಗಿ ಬಹಿರಂಗವಾಗಿ ಈ ಒಂದು ಪತ್ರವನ್ನು ಇದು ಮಾಡ್ತಾ ಇರುವಂಥದ್ದು ಹೈಕಮಾಂಡ್. ಈ ಒಂದು ಪತ್ರದ ಹಿನ್ನೆಲೆಯನ್ನು ಮರೆ ಮಾಡ್ತಾ ಹೋಗ್ತಾ ಇದೆ. ಆದರೆ ನಿಜಕ್ಕೂ ರಾಜಕೀಯದ ಬೆಳವಣಿಗೆ ನಿಜಕ್ಕೂ ಕುಂಠಿತ ಆಗ್ತಾ ಇದೆ. DK ಶಿವಕುಮಾರ್ ಬಂದ ಮೇಲೆ ಶಾಸಕರೆಲ್ಲರೂ, ಮಾಜಿ ಸಚಿವರೆಲ್ಲರೂ ಕೂಡ ಮುಖಾಮುಖಿಯಾಗಿದ್ದಾರೆ. ಖ್ಯಾತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆ ಕಾರಣಕ್ಕಾಗಿ ಇವತ್ತು DKಶಿಗೆ ಮುಳುವಾಗಿದೆ. DK ಶಿವಕುಮಾರ್ ಟೈಮ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. DK ಶಿವಕುಮಾರ್ ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು CM ಸ್ಥಾನಕ್ಕೆ ಅನ್ನೋದು. ಸೊ CM ಸ್ಥಾನಕ್ಕೆ ಮತ್ತೆ ಸಿದ್ದರಾಮಯ್ಯನವ್ರನ್ನ ನೇಮಕ ಮಾಡಬಹುದು, ಇಲ್ಲವಾದರೆ G ಪರಮೇಶ್ವರನ್ನ ನೇಮಕ ಮಾಡುವುದು. ಇಬ್ಬರ ಹೆಸರು ಕೂಡ ಬಹಿರಂಗವಾಗಿ ಬರ್ತಾ ಇರುವಂಥದ್ದು. ನಿಜಕ್ಕೂ DK ಶಿವಕುಮಾರ್ಗೆ ಶಾಕ್ ಅಂತಾನೆ ಹೇಳಬಹುದು. ಈ ಒಂದು ವಿಚಾರ ಕೇಳ್ತಾ ಇದ್ದಂತೆ DK ಶಿವಕುಮಾರ್ ಅವರ ಕುಟುಂಬಸ್ಥರು ಎಮೋಷನಲ್ ಆಗಿದ್ದಾರೆ, ಕಣ್ಣೀರನ್ನ ಮುಳುಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಈ ರೀತಿ ಆಗಿದೆ ಅಂದರೆ, DK ಶಿವಕುಮಾರ್ಗೆ ಅಧಿಕಾರದ ಅವಧಿಯಲ್ಲಿ ಈ ರೀತಿಯ ದೊಡ್ಡ ದೊಡ್ಡ ಮಾಸ್ಟರ್ ಮೈಂಡ್ಗಳು ಇದ್ವು. ಇವ್ರನ್ನ ನೀವು ಸೆಳೆಸ್ಕೊಳ್ಬೇಕಿತ್ತು, ಇವ್ರನ್ನ ಬಳಸ್ಕೊಳ್ಬೇಕಿತ್ತು. ಆದರೆ ನೀವು ಮಾಡಿದ್ದೇ ಉಲ್ಟಾ, ಅದು ಆಗಿದ್ದೇ ಉಲ್ಟಾ. ಸೊ ಮಾಡಿದ್ದೇ ಬೇರೆ, ಆಗಿದ್ದೇ ಬೇರೆ. ಆ ರೀತಿಯಲ್ಲಿ ಅನುಭವಿಸಬೇಕಾಗುತ್ತೆ. ಇವತ್ತು DK ಶಿವಕುಮಾರ್ ರಾಜೀನಾಮೆಯನ್ನು 2 ದಿನಗಳ ಕಾಲಾವಕಾಶದ ಮೂಲಕ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. DK ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ 15 ದಿನಗಳಲ್ಲೇ ಈ ರೀತಿಯ ದೊಡ್ಡ ಸಂಕಷ್ಟ ನಿಜಕ್ಕೂ ಭಾರಿ ಬೇಸರ ತರಿಸಿರುವಂಥದ್ದು. ರಾಜಕೀಯದಲ್ಲಿ ಇಂಥ ಬೆಳವಣಿಗೆ ಇದೇ ಮೊದಲು ಕಾಂಗ್ರೆಸ್ನಲ್ಲಿ ನಡೆದಿರುವಂಥದ್ದು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು
ಮತ್ತು CM ಸ್ಥಾನಕ್ಕೆ DK ಶಿವಕುಮಾರ್ ರಾಜೀನಾಮೆಯನ್ನು ಕೊಡಬೇಕು. ಪಕ್ಷದ ಪ್ರಾಮಾಣಿಕ ಶಾಸಕರು, ಪಕ್ಷವನ್ನು ಕಟ್ಟಿದವರು, ಪಕ್ಷಕ್ಕಾಗಿ ದುಡಿತಾ ಇರುವಂಥ ಪ್ರಭಾವಿ ನಾಯಕ DK ಶಿವಕುಮಾರ್ಗೆ ಇಂಥ ಒಂದು ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ಹೈಕಮಾಂಡ್ ತೀರ್ಮಾನವನ್ನು ಮಾಡಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಕೆಲವೊಂದಿಷ್ಟು ರಾಜ್ಯಪಾಲರಿಗೂ ಕೂಡ ಪತ್ರ ಹೋಗಿದೆ, ಪ್ರಧಾನ ಮಂತ್ರಿಯವರಿಗೂ ಕೂಡ ಪತ್ರ ಹೋಗಿದೆ. ಇವೆಲ್ಲವನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಂಥದ್ದನ್ನು ಕಾಯ್ತಾ ಇದ್ದಾರೆ ಅಭಿಮಾನಿ ವರ್ಗದವರು. DK ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೆಲವೊಂದಿಷ್ಟು 10-12ಕ್ಕೂ ಹೆಚ್ಚು ಶಾಸಕರು ಪತ್ರವನ್ನು ಬರೆದಿದ್ದಾರೆ. ಯಾರಿಗೆ ಸಚಿವ ಸ್ಥಾನವನ್ನು ಧಿಕ್ಕರಿಸಿದ್ರು, ಯಾರಿಗೆ ಸಚಿವ ಸ್ಥಾನ ಕೊಡದೇ ಹೋದ್ರು, ಯಾರನ್ನ ಗುರುತೆ ಹಿಡಿದರೆ ಶಾಸಕರು ಅನ್ನೋದನ್ನು ಮರೆತು ಈ ಒಂದು ಅಧಿಕಾರವನ್ನು ನಿಭಾಯಿಸಿದ್ರು DK ಶಿವಕುಮಾರ್, ಇವರೆಲ್ಲರೂ ಕೂಡ ಸೇರಿ DK ಶಿವಕುಮಾರ್ಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಇದು ರಾಜಕೀಯದ ಮತ್ತೊಂದು ಸಂಚಲನ ಸುದ್ದಿ ಅಂತಾನೆ ಹೇಳ್ಬೋದು. ನೋಡಿ, ಅಧಿಕಾರ ಅಂದರೆ ಹೇಗಾಗುತ್ತೆ ಅನ್ನೋದನ್ನು ಸದ್ಯಕ್ಕೆ ಇಂತಹ ವಿಚಾರ ಘಟನೆ ಇದೇ ಮೊದಲು ಈ ಬಾರಿ ಆಗಿರೋದು. ಸದ್ಯಕ್ಕೆ ಮತ್ತೊಮ್ಮೆ ಸಿದ್ದರಾಮಯ್ಯನವರು ರಾಜ್ಯದ ಅಧಿಕಾರವನ್ನು ವಹಿಸ್ಕೊಳ್ಬೋದು, ಇಲ್ಲಾಂದರೆ G ಪರಮೇಶ್ವರ್ ಬರ್ಬೋದು. ಸೊ ನಿಮ್ಮ ಪ್ರಕಾರ DK ಶಿವಕುಮಾರ್ ಕಂಟಿನ್ಯೂ ಆಗಬೇಕಾ, ಇಲ್ಲ ಏನು ಬೆಳವಣಿಗೆ ಆಗುತ್ತೆ, ಹೈಕಮಾಂಡ್ ಏನು ತೀರ್ಮಾನ ಆಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋಸ್ಗಳಲ್ಲಿ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು. ನೀವೆಲ್ಲರೂ ಕೂಡ ವಿಡಿಯೋ ನೋಡ್ತಾ ಇದ್ರೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.